ಒಂದು ಒಳ್ಳೆ ಬೆಳವಣಿಗೆ ಇದು. ಈ ನಕ್ಸಲರು ಏನು ಶರಣಾಗತಿ ಆಗಿದ್ದಾರೆ ಅವ್ರನ್ನ ಮುಖ್ಯಮಂತ್ರಿಗಳ ಕರ್ಕೊಂಡ್ಬಂದು ಅವ್ರ ಮುಂದೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಹೋಗ್ತದೆ ಅಂದರೆ ಹೈಯೆಸ್ಟ್ ಲೆವೆಲ್ ಇದರಲ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡಿದ್ರಿಂದ ಉಳಿದಂಥ ಇದಕ್ಕೆ ಒಂದು ಸಂದೇಶ ಹೋಗ್ತದೆ. ಅದರಿಂದ ಒಂದು ಒಳ್ಳೆಯ ಕೆಲಸ ಇವತ್ತು ಸಹ ಆಗ್ತದೆ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಒಳ್ಳೆ ಬಾಡಿ ಯಾವುದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳೋದು ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತಿನ ದಿವಸ ನೋಡಿದಿರಿ ತಾವು ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಅವತ್ತಿನ ದಿವಸ ಆಂಧ್ರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಎಲ್ಲ ಕಡೆ, ಮಹಾರಾಷ್ಟ್ರ ಇರ್ಬೋದು, ನಕ್ಸಲಿಸಮ್ ಎಲ್ಲ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ತರ್ಕೊಂಬಂದು ಇದು ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಮತ್ತು ಮುಖ್ಯಮಂತ್ರಿಗಳ ಕಡೆಯಾಗಿ ಕರ್ಕೊಂಡ್ರೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನವ್ರಿಗೂ ಕೂಡ ಒಂದು ಸಂದೇಶ ಹೋಗ್ತದೆ. ಇದರಿಂದ ನಕ್ಸಲಿಸಮ್ ಅಂತ್ಯಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ತಪ್ಪೇನಿಲ್ಲ ಅದ್ರಾಗ. ಯಾಕೆ ನೀವು ರಾಜಕಾರಣ ಮಾಡಕ್ ಹೋಗ್ತಾ ಇದಾರೆ ಅವರು? ನೆಕ್ಸ್ಟ್ ನೋಡಿ, ನೀವು ಅಧಿಕಾರಕ್ಕಿದ್ದಾಗ ಇದೇ ಬಗ್ಗೆ ಸಂದರ್ಭದಲ್ಲಿ ನೀವೇನ್ ಮಾಡ್ತಿದ್ರಿ? ನೀವು ಅಧಿಕಾರಕ್ಕಿದ್ದಾಗ ಮತ್ತೆ ಹಿಂದೆ ಎಲ್ಲಾನು ತೆಗೆಸ್ರಿ, ಎಲ್ಲ ಮಾಡಿರುವ ಯಾರು ಹಿಂದಿನ ಎಲ್ಲಾರು ಸರ್ಕಾರ. ಇದು ನೋಡಿ, ಯಾವ ಸರ್ಕಾರ ರಾಜು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು. ಇವತ್ತು ನಕ್ಸಲರನ್ನ ಮತ್ತೊಂದು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮುಖ್ಯವಾಗಿ ತರಬೇಕಾಗಿದೆ. ಇದರಲ್ಲಿ ರಾಜಕೀಯ ಮಾಡೋಂಥದ್ದಲ್ಲ. ಇದೇ ಸಂದರ್ಭ ಅವ್ರ ಸರ್ಕಾರದಾಗ ಬಂದಿದ್ರೆ ಅವ್ರೇನ್ ಮಾಡ್ತಾರೆ? ಅವ್ರು ಇದ್ದೇ ಮಾಡ್ತಾ ಇದ್ರು.